ಹಾಯ್ ಫ್ರೆಂಡ್ಸ್, ಭದ್ರಾಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗೂ ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಹಾಗೂ ಒಂದು ವೇಳೆ ಪಾಸ್ವರ್ಡನ್ನು ಮರೆತು ಹೋಗಿದ್ದರೆ ಫರ್ಗೆಟ್ ಪಾಸ್ವರ್ಡ್ ಎಂಬ ಆಪ್ಷನ್ ಮೂಲಕ ನಾವು ನ್ಯೂ ಪಾಸ್ವರ್ಡನ್ನು ಹೇಗೆ ಕ್ರಿಯೇಟ್ ಮಾಡಿಕೊಳ್ಳಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ನೀವು ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಅದರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಳ್ಳಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಈ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನ್ ಅನ್ನ ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಬಳಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಇರಬೇಕಾಗತ್ತೆ. ನೆಕ್ಸ್ಟ್, ಈಗಾಗಲೇ ನಾವು TDS ಹಾಗೂ HRMS ನಲ್ಲಿ ನಾವು ಒಂದು ಮೊಬೈಲ್ ನಂಬರ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿರ್ತೀವಿ. ಆ ಒಂದು ಮೊಬೈಲ್ ನಂಬರ್ ಈ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಒಂದು ಡಿವೈಸ್ ನಲ್ಲಿ ಆ ಒಂದು ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಇದು ಕಡ್ಡಾಯ. ಯಾಕಂತಂದ್ರೆ ಈ ಒಂದು ಮೊಬೈಲ್ ನಂಬರ್ ಆ ಒಂದು ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡುತ್ತೆ. ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಒಂದು ಯೂಸರ್ ನೇಮ್ ಅಂಡ್ ಒಂದು ಪಾಸ್ವರ್ಡ್ ಬೇಕಾಗತ್ತೆ. ಈಗ ಆಲ್ರೆಡಿ ಈ ಒಂದು ಯೂಸರ್ ನೇಮ್ ನಿಮ್ಮ ಒಂದು KG-ID ನಂಬರ್ ಆಗಿರುತ್ತೆ ಹಾಗೂ ಪಾಸ್ವರ್ಡ್ ಅದು ಕೂಡ ನಿಮ್ಮ KG-ID ನಂಬರ್ ಆಗಿರುತ್ತೆ. ಯಾಕಂತಂದ್ರೆ ಇದು ಮೊದಲ ಬಾರಿಗೆ ನೀವು ಲಾಗಿನ್ ಆದ್ರೆ ಮಾತ್ರ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಸೇಮ್ ಎರಡು ಒಂದೇ KG-ID ನಂಬರ್ ಆಗಿರುತ್ತೆ. ಈ KG-ID ನಂಬರ್ ಅನ್ನ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನಾಗಿ ಬಳಸಿಕೊಂಡು ನೀವು ಲಾಗಿನ್ ಆಗುವಾಗ ನೀವು ನ್ಯೂ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಮತ್ತೆ ಲಾಗಿನ್ ಆಗಬೇಕಾಗತ್ತೆ. ಇದು ಮೊದಲ ಬಾರಿಗೆ ನೀವು ಲಾಗಿನ್ ಆದಾಗ ಮಾತ್ರ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ. ಒಂದ್ ವೇಳೆ ಈಗ ಆಲ್ರೆಡಿ ನೀವು ಏನಾದರೂ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡ್ ಮೂಲಕ ನೀವು ಲಾಗಿನ್ ಆಗಬೇಕಾಗತ್ತೆ. ಒಂದು ವೇಳೆ ನೀವು ಪಾಸ್ವರ್ಡ್ ಅನ್ನು ಮರೆತು ಹೋಗಿದ್ದರೆ ನೀವು ಫರ್ಗೆಟ್ ಪಾಸ್ವರ್ಡ್ ಎಂಬ ಆಪ್ಷನ್ ಮೂಲಕ ಹೊಸ ಪಾಸ್ವರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗತ್ತೆ. ಈ ಒಂದು ಹೊಸ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳೋದು ಹೇಗೆ ಎಂಬುದನ್ನ ನೆಕ್ಸ್ಟ್ ನಿಮಗೆ ಮುಂದೆ ತಿಳಿಸ್ತೀನಿ. ಸರಿ, ಈಗ ನಾವು ಶಿಕ್ಷಕ ಮಿತ್ರ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಥವಾ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಎಂಬುದನ್ನ ಈಗ ನೋಡೋಣ. ಮೊದಲು ನೀವು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಎಂಬ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತಲ್ಲ, ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಶಿಕ್ಷಕ ಮಿತ್ರ ಕರ್ನಾಟಕ ಅಂತೇಳಿ ಟೈಪ್ ಮಾಡಿ. ಹೀಗೆ ಟೈಪ್ ಮಾಡಿದಾಗ ಇಲ್ಲಿ ನೋಡ್ಬೋದು ಶಿಕ್ಷಕ ಮಿತ್ರ ಕರ್ನಾಟಕ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಶಿಕ್ಷಕ ಮಿತ್ರ ಕರ್ನಾಟಕ ಅರ್ಲಿ ಆಕ್ಸೆಸ್ ಅಂತೇಳಿ ಇಲ್ಲಿ ಇನ್ಸ್ಟಾಲ್ ಅಂತೇಳಿ ನಮಗೆ ಅಪ್ಲಿಕೇಶನ್ ಕಾಣುತ್ತೆ. ಇನ್ಸ್ಟಾಲ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮೊದಲು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಲವು ಪರ್ಮಿಷನ್ಸ್ ಅನ್ನ ಕೇಳುತ್ತೆ. ಇಲ್ಲಿ ನೀವು ಪರ್ಮಿಷನ್ಸ್ ಅನ್ನ ಅಲೋ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಓಪನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಈ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪರ್ಮಿಷನ್ಸ್ ಕೇಳುತ್ತೆ. ಇಲ್ಲಿ ಎಲ್ಲಾ ಒಂದು ಪರ್ಮಿಷನ್ಸ್ ಅನ್ನ ನೀವು ಅಲೋ ಮಾಡಬೇಕಾಗತ್ತೆ. ಅಲೋ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನಮ್ಮ ಒಂದು KG-ID ನಂಬರ್ ಕೇಳುತ್ತೆ. ನಮ್ಮ KG-ID ನಂಬರ್ ಅನ್ನ ಎಂಟರ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತಿದೆಯಲ್ಲ, ರಿಜಿಸ್ಟರ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದ್ರೆ ನೀವು TDS ಹಾಗೂ HRMS ನಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಒಂದು OTP ಬಂದು ವೆರಿಫೈ ಆಗುತ್ತೆ. ವೆರಿಫೈ ಆದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೆಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಇಲ್ಲಿ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಮೊದಲ ಬಾರಿಗೆ ನೀವು ಲಾಗಿನ್ ಆಗ್ತಾ ಇರೋದ್ರಿಂದ ಇಲ್ಲಿ ಪಾಸ್ವರ್ಡ್ ಕೂಡ ನಿಮ್ಮ KG-ID ನಂಬರ್ ಆಗಿರುತ್ತೆ. ಇಲ್ಲೂ ಕೂಡ ನಿಮ್ಮ KG-ID ನಂಬರ್ ಅನ್ನ ಎರಡೂ ಕಡೆ ಮೆನ್ಷನ್ ಮಾಡಿ. ಅಂದ್ರೆ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಎರಡೂ ಕಡೆ KG-ID ನಂಬರ್ ಅನ್ನ ಹಾಕಿ ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನಾವು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿಕೊಳ್ಳಬೇಕಾಗತ್ತೆ. ಅಂದ್ರೆ ಈ ಹಿಂದೆ KG-ID ನಂಬರೇ ಪಾಸ್ವರ್ಡ್ ಇತ್ತಲ್ಲ, ಈಗ ನಾವು ಆ ಒಂದು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ಹೇಗಿರ್ಬೇಕಂತಂದ್ರೆ ಇಲ್ಲಿ ಪಾಸ್ವರ್ಡ್ 8 to 16 ಕ್ಯಾರೆಕ್ಟರ್ ಇರಬೇಕಾಗತ್ತೆ. ಅದರಲ್ಲಿ ಅಟ್ಲೀಸ್ಟ್ ಒನ್ ನ್ಯೂಮರಿಕಲ್, ಒನ್ ಅಪ್ಪರ್ ಕೇಸ್, ಒನ್ ಲೋಯರ್ ಕೇಸ್ ಹಾಗೂ ಒಂದು ಸ್ಪೆಷಲ್ ಸಿಂಬಲ್ ಈ ಒಂದು ಪಾಸ್ವರ್ಡ್ ಅಲ್ಲಿ ಇರಬೇಕಾಗತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ರೀತಿ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ಹಾಗೂ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಸೇಮ್ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಈ ರೀತಿ ಕಾಣುತ್ತೆ. ಸರಿ, ಈಗ ನಾವು ಪಾಸ್ವರ್ಡ್ ಅನ್ನ
ಚೇಂಜ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. KG ID ನಂಬರ್, ಪಾಸ್ವರ್ಡ್, ಇಲ್ಲಿ ಯೂಸರ್ ನೇಮ್ KG ID ನಂಬರ್ ಆಗಿರುತ್ತೆ. ಪಾಸ್ವರ್ಡ್, ಇಷ್ಟೊತ್ತು ನೀವು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ, ಆ ಒಂದು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸರಿ, ಇಲ್ಲಿ ನಾನು ನನ್ನ KG ID ನಂಬರ್ ಹಾಗೂ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಲಾಗಿನ್ ಆದ ತಕ್ಷಣ ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ ಮೇಲ್ಗಡೆ ವೆಲ್ಕಮ್, ನಿಮ್ಮ ಹೆಸರು, KG ID ನಂಬರ್, ಪ್ರೆಸೆಂಟ್ ಪೋಸ್ಟ್, ನಿಮ್ಮ ಕ್ಯಾಟಗರಿ ಕೇಡರ್, ಹಾಗೂ ನೀವು TDS ನಲ್ಲಿ ಅಪ್ಲೋಡ್ ಮಾಡಿಸಿರ್ತಕ್ಕಂಥ ಒಂದು ನಿಮ್ಮ ಭಾವಚಿತ್ರ. ಇಲ್ಲಿ ಕೆಳಗಡೆ ನೋಡಿ ಸುಮಾರಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನಮಗೆ ಒಟ್ಟು 22 ಸೇವೆಗಳಿಗೆ ಸಂಬಂಧಿಸಿದ ಒಂದು ಆಪ್ಷನ್ಸ್ ಇದೆ. ನೋಡಿ, ನೋಡ್ತಾ ಇದ್ರಲ್ಲ, ಲೀವ್, ಚಾರ್ಜ್ ಅಲಯನ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಲಯನ್ಸ್, ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಲಯನ್ಸ್, ಜನರಲ್ ಪ್ರಾವಿಡೆಂಟ್ ಫಂಡ್, ಫೆಸ್ಟಿವಲ್ ಅಡ್ವಾನ್ಸ್, ಎಕ್ಸ್ಟ್ರಾ ಕ್ವಾಲಿಫೈಯಿಂಗ್ ಸರ್ವಿಸ್ ಫಾರ್ ಪೆನ್ಷನ್ ಬೆನಿಫಿಟ್ಸ್, ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್, ಪರ್ಮಿಷನ್ ಟು ಪರ್ಸ್ಯೂ ಹೈಯರ್ ಎಜುಕೇಷನ್, ಪರ್ಮಿಷನ್ ಟು ಪರ್ಚೇಸ್ ಪ್ರಾಪರ್ಟಿ, NOC ಫಾರ್ ಪಾಸ್ಪೋರ್ಟ್, ಪರ್ಮಿಷನ್ ಟು ಅಂಡರ್ಟೇಕ್ ಪರ್ಸನಲ್ ಫಾರಿನ್ ಟ್ರಿಪ್, ಲೀವ್ ಟ್ರಾವೆಲ್ ಕನ್ಸೆಷನ್, ಹೋಮ್ ಟ್ರಾವೆಲ್ ಕನ್ಸೆಷನ್. ಇದಲ್ಲದೆ ಇನ್ನೂ ಕೆಲವು ಸರ್ವಿಸ್ ಅಂತಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಯಾವ ಯಾವ ಫಾರ್ಮ್ಸನ್ನು ನಾವು ಅಪ್ಲೈ ಮಾಡಿಕೊಳ್ಳಬಹುದು ಅನ್ನುವಷ್ಟು ಸುಮಾರಷ್ಟು ಆಪ್ಷನ್ಸ್ ಇಲ್ಲೂ ಕೂಡ ಇದೆ. ಲೀವ್ ಎಂಟ್ರಿ ಫಾರ್ಮ್, ಹೈಯರ್ ಎಜುಕೇಷನ್, ಫಾರಿನ್ ಟ್ರಿಪ್, ಫೆಸ್ಟಿವಲ್ ಅಡ್ವಾನ್ಸ್, ಆನ್ಯುಯಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್, ಪರ್ಚೇಸ್ ಪ್ರಾಪರ್ಟಿ, ಅಪ್ಲೈ ಅದರ್ ಪೋಸ್ಟ್, NOC ಫಾರ್ ಪಾಸ್ಪೋರ್ಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಲಯನ್ಸ್, ಅಪ್ಲಿಕೇಶನ್ ಫಾರ್ LTC ಅಂಡ್ HDC, ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಲಯನ್ಸ್, ಫಸ್ಟ್ ಪೇ ಸರ್ಟಿಫಿಕೇಟ್, ಪೆನ್ಷನ್ ಬೆನಿಫಿಟ್, ಚಾರ್ಜ್ ಅಲಯನ್ಸ್. ಇಷ್ಟೆಲ್ಲ ಸೇವೆಗಳನ್ನು ನಾವು ಈ ಒಂದು ಮೊಬೈಲ್ ಅಪ್ಲಿಕೇಶನಲ್ಲಿ ನೋಡಬಹುದು ಹಾಗೂ ಅಪ್ಲೈ ಕೂಡ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ನಮಗೆ ಇನ್ನೂ ಬ್ರೀಫ್ ಆಗಬೇಕಾದ್ರೆ ಪ್ರತಿಯೊಂದು ಆಪ್ಷನ್ ಪಕ್ಕದಲ್ಲಿ ಪ್ಲಸ್ ಸಿಂಬಲ್ ಕಾಣ್ತಾ ಇದಿಲ್ಲ. ಈ ಒಂದು ಪ್ಲಸ್ ಸಿಂಬಲಲ್ಲಿ ನಾವು ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಕಂಪ್ಲೀಟ್ ಒಂದೊಂದೇ ವಿಡಿಯೋಗಳನ್ನು ನಾವು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಕೊನೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಕೊನೆಯದಾಗಿ ಈ ಒಂದು ಅಪ್ಲಿಕೇಶನಿಂದ ಲಾಗೌಟ್ ಆಗಬೇಕಾದ್ರೆ ಕೊನೆ ಆಪ್ಷನ್ ನೋಡಿ, ಲಾಗೌಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕನ್ಫರ್ಮೇಷನ್ ಕೇಳುತ್ತೆ, ಆರ್ ಯು ಶೂರ್ ಅಂತೇಳಿ. ಇಲ್ಲಿ ಸೈನ್ ಔಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾವು ಅಪ್ಲಿಕೇಶನಿಂದ ಸೈನ್ ಔಟ್ ಆಗಿದೆ ಅಂತೇಳಿ ಅರ್ಥ. ಒಂದು ವೇಳೆ ನೀವು ಪಾಸ್ವರ್ಡನ್ನು ಮರೆತು ಹೋಗಿದ್ರೆ ಅದನ್ನು ನಾವು ರೀಸೆಟ್ ಮಾಡಿಕೊಳ್ಳೋದು ಹೇಗೆ, ನ್ಯೂ ಪಾಸ್ವರ್ಡನ್ನು ಮತ್ತೆ ನಾವು ಹೇಗೆ ಕ್ರಿಯೇಟ್ ಮಾಡಿಕೊಳ್ಳಬಹುದು ಎಂಬುದನ್ನು ಈಗ ನೋಡೋಣ. ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ sts.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಸ್ಯಾಟ್ಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನೀವು EEDS ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ EEDS ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಂಪ್ಲಾಯಿ, ಆಫೀಸ್, ಸ್ಕೂಲ್. ಇಲ್ಲಿ ನಾವು ಎಂಪ್ಲಾಯಿ ಆಗಿರೋದ್ರಿಂದ ಇಲ್ಲಿ ಎಂಪ್ಲಾಯಿ ಆಟೋಮೆಟಿಕ್ಲಿ ಡಿಫಾಲ್ಟ್ ಆಗಿ ಸೆಲೆಕ್ಷನ್ ಆಗಿರುತ್ತೆ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಅಂತ ಇದೆ. ಇಲ್ಲಿ ನಮಗೆ ಯೂಸರ್ ನೇಮ್ ಗೊತ್ತಿದೆ. ಯೂಸರ್ ನೇಮ್ ನಿಮ್ಮ ಒಂದು KG ID ನಂಬರ್ ಆಗಿರುತ್ತೆ. ಇಲ್ಲಿ ಪಾಸ್ವರ್ಡ್, ನಾವು ಪಾಸ್ವರ್ಡನ್ನು ಮರ್ತೋಗಿರ್ತೀವಿ. ಆಗ ನಾವು ಹೇಗೆ ನಾವು ಪಾಸ್ವರ್ಡನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ. ನಿಮ್ಮ ಒಂದು ಯೂಸರ್ ನೇಮ್ ನಿಮ್ಮ ಒಂದು KG ID ನಂಬರ್ ಆಗಿರುತ್ತೆ. ಆ ಒಂದು KG ID ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿ ಇಲ್ಲಿ ಗೋ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಆ OTPನ ಎಂಟರ್ ಮಾಡಿದ ಮೇಲೆ ಇಲ್ಲಿ ವೆರಿಫೈ ಎಂಬ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ OTP ಸಕ್ಸಸ್ಫುಲಿ ವೆರಿಫೈಡ್ ಅಂತ ಕಾಣುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್. ಈಗ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಅಂತೇಳಿ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸರಿ, ಈಗ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಸೆಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ವಾಂಟ್ ಟು ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ
ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತೇಳಿ ಈ ರೀತಿ ನಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿಗೆ ನಾವು ನಮ್ಮ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಅರ್ಥ. ಈಗ ನೀವು ಪುನಃ ನೀವು ಈ ಒಂದು ಯೂಸರ್ ನೇಮ್ ಅಂಡ್ ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಆಗ್ಬೋದು ಈ ಒಂದು ಶಿಕ್ಷಕ ಮಿತ್ರ ಎಂಬ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ. ಸರಿ, ಈಗ ನಾವು ಪ್ಲೇ ಸ್ಟೋರ್ ಅಲ್ಲಿ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಶಿಕ್ಷಕ ಮಿತ್ರ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡಿದೀವಿ. ಅಲ್ಲದೆ ನೀವು EEDS ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗೋದಕ್ಕಿಂತ ಮೊದಲು ಇಲ್ಲಿ ನೋಡ್ತಾ ಇದ್ರಲ್ಲ, ಕ್ಲಿಕ್ ಇಯರ್ ಟು ಡೌನ್ಲೋಡ್ ಶಿಕ್ಷಕ ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಅಂತೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಈ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಹೀಗೆ ಪ್ಲೇ ಸ್ಟೋರ್ ನಲ್ಲಿ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ಗೂ ಹಾಗೂ EEDS ಒಂದು ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ಗೂ ಏನೂ ಕೂಡ ಚೇಂಜಸ್ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಇನ್ಫಾರ್ಮೇಶನ್ ಸೇಮ್ ಇರುತ್ತೆ. ಬಟ್ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನಾವು ಓಪನ್ ಮಾಡಿದ ಮೇಲೆ, ಲಾಗಿನ್ ಆದಮೇಲೆ ನಾವು KGID ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಪ್ರೊಫೈಲ್, ನಮಗೆ ಸಂಬಂಧಿಸಿದ ಪ್ರೊಫೈಲ್ ಓಪನ್ ಆಗತ್ತೆ. ಇಷ್ಟೇ ಡಿಫರೆನ್ಸ್. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಶಿಕ್ಷಕ ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಅನ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಹೇಗೆ, ಹಾಗೂ ಪಾಸ್ವರ್ಡ್ ಮರೆತು ಹೋಗಿದ್ರೆ ಫರ್ಗೆಟ್ ಪಾಸ್ವರ್ಡ್ ಮೂಲಕ ನಾವು ಪಾಸ್ವರ್ಡ್ ಅನ್ನ ನ್ಯೂಲಿ ಕ್ರಿಯೇಟ್ ಮಾಡಿಕೊಳ್ಳೋದು ಹೇಗೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ, ಹಾಗೂ ಇನ್ನಿತರ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.